ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಸನ್ನ ಹೊಳ್ಳ. ತೀರ್ಥಹಳ್ಳಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ತುಂಗೆಯ ಈ ವಿಹಂಗಮ ನೋಟ ನಮಗೆ ಕಾಣಸಿಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅತಿ ಮಳೆ ಬರುತ್ತಿರುವುದು ಒಂದು ಕಡೆ ಆದರೆ, ಜೊತೆಗೆ ಮೇಲ್ಭಾಗದಲ್ಲಿ ಅಂದರೆ ಶೃಂಗೇರಿ ಇರ್ಬೋದು, ಕುದುರೆಮುಖ ಮತ್ತು ಈ ನದಿಯ ಭಾಗಗಳೇನಿದೆ ಇಲ್ಲಿ ಹೆಚ್ಚು ಮಳೆ ಬರ್ತಿರೋದು ಈ ಚಿತ್ರಣ ನೋಡಲಿಕ್ಕೆ ನಮಗೆ ಸಾಧ್ಯವಾಗಿರೋದು ಆ ಕಾರಣಕ್ಕೆ. ಈಗ ನಾವು ನೋಡ್ತಿರೋದು ತುಂಗಾ ಸೇತುವೆಯ ಮೇಲ್ಭಾಗದಿಂದ ಕಾಣಿಸ್ತಿರುವ ತುಂಗಾ ನದಿಯ ಈ ಚಿತ್ರಣ. ಜಯಚಾಮರಾಜ ಸೇತುವೆಯಿಂದ ನಿಂತ್ಕೊಂಡ್ರೆ ನಮಗೆ ಈ ಥರದ ಚಿತ್ರಣವನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಈ ಬಲಭಾಗ ಮತ್ತು ಎಡಭಾಗದ ಚಿತ್ರಣವನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕೋ ಅನಿಸಿತ್ತು ಈ ಬಾರಿ ಮಳೆ ಸ್ವಲ್ಪ ಕಡಿಮೆ ಆಗ್ತಿದೆಯಾ, ಹೆಚ್ಚು ನೆರೆ ಬರ್ತಾ ಇಲ್ಲ. ಹೋದ ಸರಿ ಕೂಡ ಇದೇ ಥರ, ಅಂದರೆ ಕಾಲ ಮುಂದೆ ಹೋಗ್ತಾ ಇದೆ. ಜೂನು ಮೇನಲ್ಲಿ ಈ ಚಿತ್ರಣ ನೋಡಬೇಕಾಗಿದ್ದ ನಾವುಗಳು ಈಗ ಸರಿಸುಮಾರು ನಾವು ಅದನ್ನು ಜುಲೈ ಭಾಗದಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಮಳೆಗೆ ತುಂಗೆ ಭೋರ್ಗರೆಯುತ್ತಾ ಹರಿಯೋದು ನೋಡುವುದೇ ಒಂದು ವೈಭವ. ತುಂಬ ಮಳೆ ಇರೋದರಿಂದ ಈಗ ನಾವು ನೋಡ್ತಿರೋದು ರಾಮ ಮಂಟಪದ ಚಿತ್ರಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮ ಮಂಟಪ ಕೂಡ ಮುಳುಗಡೆ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತು, ತೀರ್ಥಹಳ್ಳಿಯಲ್ಲಿ ಒಂದು ಪ್ರತೀತಿ ಇದೆ. ಈ ಸುತ್ತಮುತ್ತ ಭಾಗಗಳಲ್ಲಿ ಈ ಮಲೆನಾಡಿನ ಈ ಸುಂದರ ಚಿತ್ರಣವಾದ ರಾಮ ಮಂಟಪ ಮುಳುಗ್ತು ಅಂದರೆ ಬಹುತೇಕ ನೆರೆ ಬಂದ ಹಾಗೆ ಅಂತ ಹೇಳೋದು ಇಲ್ಲಿಯ ವಾಡಿಕೆ. ಹೇಗೆ ಮಳೆ ಬರ್ತಾ ಇದೆ ಅಂತ ಹೇಳೋದು ನೀವು ಚಿತ್ರಣದಲ್ಲಿ ನೋಡಬಹುದು. ಹಿಂದೆ ನಮ್ಮ ಬಸವೇಶ್ವರ ಗುಡ್ಡ ಸೊಗಸಾಗಿ ಕಾಣಿಸ್ತಾ ಇದೆ. ಹಚ್ಚ ಹಸಿರಿನ ನಡುವೆ ತುಂಗೆಯ ಈ ವೈಭವದ ಚಿತ್ರಣವನ್ನು ಕಾಣುವ ಈ ಕಣ್ಣುಗಳೇ ಧನ್ಯ. ತುಂಗೆಯ ಈ ಭೋರ್ಗರೆತ ಹೀಗೆ ಮುಂದುವರಿಯಲಿ. ಧನ್ಯವಾದಗಳು.